ಅಂತಿದೆ ಈಗ ಅದರಲ್ಲೂ ಕೂಡ ಗದಗ ಜಿಲ್ಲೆಯಲ್ಲಿ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಂತಂದ್ರೆ ಇಲ್ಲಿನ ಜನ ಮತ್ತೆ ಈ ಬಿಸಿಲನ್ನ ಹೇಗೆ ತಡಿತಾರೋ ಏನೋ ಗೊತ್ತಿಲ್ಲ. ಸನ್ ಸ್ಟ್ರೋಕ್ಗೆ ಗದಗ ಜಿಲ್ಲೆಯ ಜನರು ಈಗ ತತ್ತರಿಸಿ ಹೋಗ್ತಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ಪ್ರತ್ಯೇಕ ವಾರ್ಡ್ಗಳನ್ನು ಈಗ ನಿರ್ಮಿಸಲಾಗ್ತಾ ಇದೆ. ಹೀಟ್ ಸ್ಟ್ರೋಕ್ ಚಿಕಿತ್ಸೆಗಾಗಿ 10 ಬೆಡ್ನ ವಾರ್ಡ್ಗಳನ್ನು ಈಗ ರೆಡಿ ಮಾಡಿದ್ದಾರೆ. ಕಾರಣ ಇಲ್ಲಿ 40 ಡಿಗ್ರಿಗೆ ಹೋಗಿದೆ ಇಲ್ಲಿನ ತಾಪಮಾನ ಉಷ್ಣಾಂಶ. ಗದಗ ಜಿಲ್ಲೆಯಲ್ಲಿ ಈಗ ಸನ್ ಸ್ಟ್ರೋಕ್ಗೆ ಒಂದಷ್ಟು ಬಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ಪ್ರತ್ಯೇಕವಾಗಿ ವಾರ್ಡ್ಗಳನ್ನು ನಿರ್ಮಿಸಲಾಗ್ತಾ ಇದೆ ಚಿಕಿತ್ಸೆ ಕೊಡಲಿಕ್ಕೆ. 10 ಬೆಡ್ನ ವಾರ್ಡ್ಗಳು ಈಗ ರೆಡಿ ಆಗಿರುವಂಥದ್ದು. ಅದರಲ್ಲೂ ಕೂಡ ಗದಗ ಜಿಲ್ಲೆಯಲ್ಲಿ 40% ಸೆಲ್ಸಿಯಸ್ ಡಿಗ್ರಿ ತಾಪಮಾನ ಉಷ್ಣಾಂಶ ಈಗ ಹೆಚ್ಚಾಗ್ತಾ ಇರುವಂಥದ್ದು. ಹಾಗಾಗಿ ದಿನದಿಂದ ದಿನಕ್ಕೆ ಒಂದು ಕಡೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಈಗ ಗದಗ ಜಿಲ್ಲೆಯಲ್ಲಂತೂ ಸಿಕ್ಕಾಪಡೆ ಬಿಸಿಲಿರುವಂಥದ್ದು. ಅದರಲ್ಲೂ ಈಗ ನಮ್ಮ ಬೆಂಗಳೂರಲ್ಲಿ ಎಲ್ಲೋ ಒಂದು ರೀತಿಯಾಗಿ 36, 37 ಅಥವಾ 35 ಒಳಗಿರುತ್ತೆ. ಆದರೆ ಇಲ್ಲಿ 40 ಇದೆ ಅಂತಂದರೆ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ ಅಂತಂದರೆ ಮತ್ತೆ ಇಲ್ಲಿನ ಜನರ ಸಮಸ್ಯೆ ನಿಜವಾಗ್ಲೂ ಕೂಡ ಹೇಳುತ್ತಿರೋದು. ಎಂಥವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಬಂದುಬಿಡುತ್ತೆ. ಆವತ್ತು ಸುಡು ಬಿಸಿಲಲ್ಲಿ ಹೋಗ್ಬಿಟ್ರೆ ಡಿಹೈಡ್ರೇಷನ್ ಆಗೋದು ಅಥವಾ ಮತ್ತೊಂದು ಸಮಸ್ಯೆ ಆಗೋದು ಖಂಡಿತ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿ ಸನ್ ಸ್ಟ್ರೋಕ್ ಏನಾದರೂ ಆದರೆ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ಅಂತ ಹೇಳಿ ಪ್ರತ್ಯೇಕ ವಾರ್ಡ್ಗಳನ್ನು ಮಾಡಿದ್ದಾರೆ. ಬಿಸಿಲಿನ ಬೇಗೆ ಭಾಳ ಜಾಸ್ತಿ ಆಗಿದೆ. ಭಾಳಷ್ಟು ಎಸ್ಪೆಷಲಿ ಮಕ್ಕಳು ಮತ್ತು ಹಿರಿಯರು ವಯಸ್ಸಾದವರಿಗೆ ಭಾಳ ತೊಂದರೆ ಆಗೋ ಸಂಭವ ಇರ್ತದೆ. ಬಿಸಿಲಿನ ತಾಪಮಾನ ಈಗಾಗಲೇ 40 ಹತ್ತತ್ರ ಬಂದಿದೆ, 40. ಹೀಗಾಗಿ ನಾವು ಎಲ್ಲ ಸಾರ್ವಜನಿಕರು ಬೆಳಿಗ್ಗೆ 10-11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 4 ಗಂಟೆ ತನಕ ಹೊರಗಡೆ ಹೋಗಬಾರ್ದು. ಆದಷ್ಟು ಮನೆಯಲ್ಲೇ ಇರಬೇಕು. 1.5 ಲೀಟ್ರಿಂದ 2 ಲೀಟರ್ ನೀರು ಕುಡ್ರಿ ಅಂತಂದು ಹೇಳ್ತೇವೆ. ಈ ತಾಪಮಾನದ ಜಾಸ್ತಿ ಇದ್ದಾಗ ಅದಕ್ಕಿಂತ ಜಾಸ್ತಿ ನಾವು ನೀರು ಕುಡಿಬೇಕಾಗ್ತದೆ. ಬಿಸಿಲಿನ ಬೇಗೆಗೆ ನಮಗೆ ಏನಾಗ್ಬೋದು ಅಂತಂದರೆ ಒಂದು ತಲೆನೋವು ಬರುತ್ತೆ, ಮೈಗ್ರೇನ್ ಅಟ್ಯಾಕ್ ಆಗುತ್ತೆ. ನಮ್ಮ ಎಸ್ಪೆಷಲಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ದ್ರವಾಂಶವನ್ನು ತಗೋಬಾರ್ದು. ಕೋಕೋ ಕೋಲಾ ಆಗಲಿ ಅಥವಾ ಸ್ಪ್ರೈಟ್ ಆಗಲಿ ಅಂಥವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಗೋಬಾರ್ದು. ಆಲ್ಕೋಹಾಲ್ ತಗೋಬಾರ್ದು. ಇವನ್ನೆಲ್ಲ ನಾವು ಕ್ರಮವನ್ನು ತೆಗೆದುಕೊಂಡ್ರೆ ನಮಗೆ ಹೀಟ್ ಸ್ಟ್ರೋಕಿಂದ ನಾವು ಬಚಾವಾಗಬಹುದು. ನಮ್ಮ KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಈಗಾಗಲೇ 10 ಬೆಡ್ ನಾವು ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಸಲುವಾಗಿ ನಿಗದಿ ಮಾಡಿದ್ದೀವಿ. 5 ಬೆಡ್ ಮೇಲ್ಸ್ಗೆ 5 ಬೆಡ್ ನಾವು ನೋಡ್ತಾ ಇದ್ದೇವೆ. ದಿನ ಹೊರಗಡೆ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಈಗ ಆಲ್ರೆಡಿ ಟೆಂಪ್ರೇಚರ್ ಹೊರಗಡೆ 42-43 ಡಿಗ್ರಿ ಸೆಲ್ಸಿಯಸ್ ಕ್ರಾಸ್ ಆಗಿದೆ ಮತ್ತು ಬರುವ ದಿನಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಹೀಗಾಗಿ ನಾವು ಆಲ್ರೆಡಿ ಈ ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಆರ್ ಎನಿ ಫಾರ್ಮ್ಸ್ ಆಫ್ ಡಿಹೈಡ್ರೇಷನ್ ಬಿಕಾಸ್ ಆಫ್ ದಿಸ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಇರೋದ್ರಿಂದ ಏನು ರೋಗಿಗಳು ಬರಬಹುದಂತ ಹೇಳಿ ನಾವು ಆಲ್ರೆಡಿ ಇಲ್ಲಿ KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಒಂದು 10 ಬೆಡ್ಡೆಡ್ ವಾರ್ಡನ್ನು ಇರುವಂಥ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ್ದೇವೆ. ಇಲ್ಲಿ ಈ ವಾರ್ಡಲ್ಲಿ ನಮಗೇನು ಮೆಡಿಸಿನ್ಸ್ ಬೇಕೋ ಅಥವಾ ಇನ್ಸ್ಟ್ರೂಮೆಂಟ್ಸ್ ಬೇಕೋ, IV ಇಂಜೆಕ್ಟೇಬಲ್ಸ್ ಇರಬಹುದು ಅಥವಾ ಸಲೈನ್ಸ್ ಇರಬಹುದು ಅಥವಾ ಬೇರೆ ಥರದ ಉಪಕರಣಗಳನ್ನು ನಾವೆಲ್ಲ ಸಹ ಇಲ್ಲಿ ರೆಡಿ ಮಾಡಿದ್ದೇವೆ. ಮತ್ತು ಈ ಪೇಷಂಟ್ಗಳನ್ನು ಮ್ಯಾನೇಜ್ ಮಾಡೋಕ್ಕೋಸ್ಕರ ಒಂದು ಮೆಡಿಕಲ್ ಟೀಮ್ ಸಹ ಒಂದು ಪ್ರತ್ಯೇಕವಾಗಿ ನಾವು ಒಂದು ಫಾರ್ಮ್ ಮಾಡಿದ್ದೇವೆ. ಈ ಮೆಡಿಕಲ್ ಟೀಮಲ್ಲಿ ಒಬ್ಬರು ಫಿಸಿಷಿಯನ್, ಒಬ್ಬರು ಅನಸ್ತೇಷಿಯಾ ಅಥವಾ ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ ಮತ್ತು ಈ ರೋಗಿಗಳನ್ನು ಮ್ಯಾನೇಜ್ ಮಾಡೋಕ್ಕೋಸ್ಕರ ಏನು ನರ್ಸಿಂಗ್ ಸಿಬ್ಬಂದಿ ಬೇಕು ಅಥವಾ ಗ್ರೂಪ್ ಡಿ ಸಿಬ್ಬಂದಿ ಬೇಕು, ಅವ್ರನ್ನೂ ಸಹ ನಾವು ನಿಯೋಜನೆ ಮಾಡಿ ರೊಟೇಷನ್ ಬೇಸಿಸ್ ಮೇಲೆ ಹಾಕ್ತಾ ಇದ್ದೇವೆ. ಮತ್ತು ಸಿವಿಯರ್ ಫಾರ್ಮ್ಸ್ ಆಫ್ ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ ಬಂದರೂ ಸಹ ಅಂಥ ರೋಗಿಗಳನ್ನು ನಾವು ಮ್ಯಾನೇಜ್ ಮಾಡೋಕ್ಕೋಸ್ಕರ ನಮ್ಮ MICU ಅಲ್ಲಿ ಪ್ರತ್ಯೇಕವಾಗಿ ಒಂದು 3 ಬೆಡ್ಡನ್ನು ರಿಸರ್ವ್ ಮಾಡಿದ್ದೇವೆ ವಿತ್ ವೆಂಟಿಲೇಟರ್ ಬ್ಯಾಕಪ್. ಮತ್ತು ಅಲಾಂಗ್ ವಿತ್ ದ್ಯಾಟ್ ಯಾವುದೇ ಪ್ರೆಗ್ನೆಂಟ್ ಪೇಷಂಟ್ಸ್ ಅಥವಾ ಬಾಣಂತಿಯರು ಬಂದ್ರೂ ಅವರಿಗೋಸ್ಕರನೇ ಒಂದು 4 ಬೆಡ್ಡನ್ನು ನಾವು GICU ಅಥವಾ ಗೈನೆಕ್ ICU ಅಲ್ಲಿ ರಿಸರ್ವ್ ಮಾಡಿಟ್ಟಿದ್ದೇವೆ. ಮತ್ತು ಆಲ್ರೆಡಿ ನಾವು ಅವರಿಗೆ ಬೇಕಾಗಿರುವಂಥ ಇಂಜೆಕ್ಟೇಬಲ್ಸ್ ಅಥವಾ ಎಮರ್ಜೆನ್ಸಿ ಡ್ರಗ್ಸೇ ಇರಬಹುದು ಅಥವಾ ಉಪಕರಣಗಳು ಇರಬಹುದು, ಅವ್ರನ್ನ ನಾವು ಆಲ್ರೆಡಿ ಅಲ್ಲೇನೆ ನಾವು ಫೆಸಿಲಿಟಿ ಕ್ರಿಯೇಟ್ ಮಾಡಿ ರೆಡಿ ಇಟ್ಕೊಂಡಿದ್ದೇವೆ. ಮತ್ತು ಚಿಕ್ಕ ಮಕ್ಕಳು ಸಹ ಇದಕ್ಕೊಂದು ತುತ್ತಾಗಿ ಬಂದ್ರೂ ಅವ್ರಿಗೂ ಮಾಡೋಕ್ಕೋಸ್ಕರ ಒಂದು 4 ಬೆಡ್ಡನ್ನು ನಾವು
ನಮ್ಮ ಪಿಡಿಯಾಟ್ರಿಕ್ ICU ಅಲ್ಲಿ ನಾವು ಅದಕ್ಕೋಸ್ಕರ ರಿಸರ್ವ್ ಆಗಿ ಇಟ್ಟಿದ್ದೇವೆ. ನಾವು ನೋಡ್ತಾ ಇದ್ದೇವೆ ದಿನ ಹೊರಗಡೆ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಈಗ ಆಲ್ರೆಡಿ ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬಿಸಿಲಿಂದ, ಸದ್ಯಕ್ಕೆ ಆಗ್ತಾ ಇರುವಂತಹ ಈ ಒಂದು ಸನ್ಸ್ಟ್ರೋಕ್ ಇಂದ ಕೆಲವೊಂದು ಕ್ರಮಗಳನ್ನು ತಗೊಂಡಿದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಈಗಾಗಲೇ ವೈದ್ಯರು ಹೇಳೋ ಹಾಗೆ ಈ ಕೋಲ್ಡ್ ಡ್ರಿಂಕ್ಸು ಅಂತಂದ್ರೆ ಸ್ಪ್ರೈಟು ಅಥವಾ ಬೇರೆ ಸಾಫ್ಟ್ ಡ್ರಿಂಕ್ಸು ಇಲ್ಲ ಅಂತಂದ್ರೆ ಆಲ್ಕೋಹಾಲು ಇದೆಲ್ಲವೂ ಕೂಡ ಈ ಬಿಸಿಲಲ್ಲಿ ತಗೊಳ್ಳೇಬಾರದು. ಬಿಲ್ಕುಲ್ ಆಗಿ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ವೈದ್ಯರ ಸಲಹೆ.